ಹಿಂದೂಗಳ ಪವಿತ್ರ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂತಹ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇದೆ. ಹೀಗಾಗಿ ನಗರದ ಎಲ್ಲ ಮಾರುಕಟ್ಟೆಗಳಲ್ಲಿ ಗ್ರಾಹಕರು ಅಥವಾ ಜನಸಾಮಾನ್ಯರು ತುಂಬಿ ತುಳುಕ್ತಾ ಇದ್ದಾರೆ. ಹಬ್ಬಕ್ಕೆ ಏನೇನು ಬೇಕು ಅಗತ್ಯ ವಸ್ತುಗಳು, ಹೂವು ಹಣ್ಣು ಖರೀದಿಯಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಇನ್ನು ಸಹಜವಾಗಿ KR ಮಾರ್ಕೆಟ್ ಅಲ್ಲೂ ಕೂಡ ಗ್ರಾಹಕರು ಸಾವಿರಾರು ಸಂಖ್ಯೆಯಲ್ಲಿ ಮಾರ್ಕೆಟ್ನ ಹತ್ರ ಲಗ್ಗೆ ಇಟ್ಟಿದ್ದಾರೆ. ನಾನೀಗ ಮಾರ್ಕೆಟ್ನ ಬಳಿ ಇರೋದ್ರಿಂದ ಇಲ್ಲಿನ ಚಿತ್ರಣ ಯಾವ ರೀತಿ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಿದು ಮಾರ್ಕೆಟ್ನ ಸರ್ಕಲ್ ಆಗಿರುತ್ತೆ. ಇದು ಸಹಜವಾಗಿ ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ ಜನಜಂಗುಳಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಹಬ್ಬಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದ್ರಿಂದ ಏನೇನು ವಸ್ತುಗಳು ಬೇಕಾಗಿದೆ, ಹೂವು ಹಣ್ಣು ತರಕಾರಿ ಅಥವಾ ಪೂಜಾ ಸಾಮಗ್ರಿಗಳು ಮತ್ತೆ ಇತ್ಯಾದಿ ವಸ್ತುಗಳೆಲ್ಲ ಏನೇನು ಬೇಕಾಗಿದೆ ಅವೆಲ್ಲಗಳನ್ನು ಕೂಡ ಖರೀದಿ ಮಾಡುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗ್ರಾಹಕರು ಮಾರ್ಕೆಟ್ನ ಹತ್ರ ಲಗ್ಗೆ ಇಟ್ಟಿದ್ದಾರೆ. ಸೊ ಸಹಸ್ರಾರು ಸಂಖ್ಯೆಯಲ್ಲಿ ನಗರದ ವಿವಿಧ ಕಡೆಯಿಂದ ಮಾರ್ಕೆಟ್ನ ಹತ್ರ ಜನ ಬಂದಿರೋದ್ರಿಂದ ಜನದಟ್ಟಣೆ ಕೂಡ ಹೆಚ್ಚಾಗಿದೆ. ಸೊ ಜನದಟ್ಟಣೆ ಹೆಚ್ಚಾಗಿರೋ ಕಾರಣ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಂಚಾರ ದಟ್ಟಣೆ ಅಥವಾ ಏನು ಟ್ರಾಫಿಕ್ ಜಾಮ್ ಕೂಡ KR ಮಾರ್ಕೆಟ್ ಆಗಿರ್ಬೋದು, ಚಿಕ್ಕಪೇಟೆ ಅವೆನ್ಯೂ ರಸ್ತೆ ಕಡೆ ಹೋಗ್ತಕ್ಕಂಥ ಮಾರ್ಗ ಮತ್ತೆ ಟೌನ್ ಹಾಲ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗ, ಕಲಾಸಿಪಳ್ಳಿ ಆಗಿರ್ಬೋದು, ಈ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರತಕ್ಕಂಥದ್ದು. ಹಬ್ಬದ ಹಿನ್ನೆಲೆ ಗ್ರಾಹಕರು ಹೆಚ್ಚಾಗಿ ಮಾರ್ಕೆಟ್ನ ಹತ್ರ ಈಗಾಗಲೇ ಬಂದಿದ್ದಾರೆ. ಅಗತ್ಯ ವಸ್ತುಗಳಲ್ಲಿ ಈಗ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಸಹಜವಾಗಿ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೆಚ್ಚಾಗಿದೆ, ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಏನು ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲೆಲ್ಲಿ ನೋ ಎಂಟ್ರಿಗಳಲ್ಲಿದೆ, ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಅಲ್ಲಿದೆ ಅವೆಲ್ಲನೂ ಕೂಡ ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತಾ, ವಾಹನ ಸವಾರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಆದಷ್ಟು ಕಡಿಮೆ ಹೇಗೆ ಮಾಡ್ಬೋದು ಟ್ರಾಫಿಕ್ ಅನ್ನ. ಸೊ ಮಾರ್ಕೆಟ್ ಸುತ್ತಮುತ್ತ ಪರದಾಟ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡದ ನಿಟ್ಟಿನಲ್ಲಿ ಈಗಾಗಲೇ ಟ್ರಾಫಿಕ್ ಪೊಲೀಸರು ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಜನಗಳನ್ನ ಚೆದರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಈ KR ಮಾರ್ಕೆಟ್ನಲ್ಲಿ ಜನಸಾಮಾನ್ಯರು ಹೆಚ್ಚಾಗಿಯೇ ಇಲ್ಲಿ ಲಗ್ಗೆ ಇಟ್ಟಿರೋದ್ರಿಂದ ಜನದಟ್ಟಣೆ ಮತ್ತೆ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.